ಹಲೋ ಫ್ರೆಂಡ್ಸ್, ಇವತ್ತು ಯೂನಿವರ್ಸ್ ನಿಮಗೆ ಏನು ಮೆಸೇಜ್ ಕೊಡ್ತಾರೆ ಅಂತ ನೋಡೋಣ. ಸೊ 4 ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ. ಸೊ ಫ್ರೆಂಡ್ಸ್, ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಅಂತ ನಿಮ್ಮ ಲೈಫಲ್ಲಿ ಕಷ್ಟಪಡ್ತಿರ್ಬೋದು. ಮೇ ಬಿ ಹೊಸದಾಗಿ ನೀವು ಜಾಬಿಗೆ ಸೇರಿಕೊಂಡಿರ್ಬೋದು. ಫೈನಾನ್ಸಸ್ಸು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಮ ಲೈಫಲ್ಲಿ ಅರ್ಥ ಆಗಿ ನೀವು ಹೊಸದಾಗಿ ಜಾಬ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ಬೋದು. ಇಲ್ಲಾಂದರೆ ನೀವು ಆಲ್ರೆಡಿ ಜಾಬ್ ಮಾಡ್ತಿದ್ರೆ ದುಡ್ಡನ್ನ ಸೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ಬೋದು ಅಂತ ಹೇಳ್ತೀನಿ. ಸೆಲೆಬ್ರೇಷನ್ ಕಾರ್ಡ್ ಇದೆ. ಅಂದರೆ ದುಡ್ಡನ್ನ ಇನ್ನೂ ಕೆಲವೊಬ್ಬರು ಬರೀ ದುಡ್ಡನ್ನ ಸೇವ್ ಮಾಡೋದಷ್ಟೇ ಅಲ್ಲ, ಆ ಸೇವ್ ಮಾಡಿರೋ ದುಡ್ಡನ್ನ ನಾವು ನಮ್ಮ ಹ್ಯಾಪಿನೆಸ್ಗೋಸ್ಕರ ಬಳಸ್ಕೊಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಫ್ರೆಂಡ್ಸ್. ಇನ್ನೂ ಕೆಲವೊಬ್ಬರಿಗೆ 9 ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಫ್ರೆಂಡ್ಸ್, ನೀವೇನಾದರೂ ನಿಮ್ಮ ಲೈಫಲ್ಲಿ ತುಂಬ ದಿನಗಳಿಂದ ಯಾವುದಾದ್ರೂ ನಿಮ್ಮ ಕನಸು ನನಸಾಗಲಿ ಅಂತ ನೀವು ವಿಶ್ ಮಾಡ್ತಿದ್ರೆ, ಅದ್ರ ಬಗ್ಗೆ ತುಂಬಾ ಹಾರ್ಡ್ ವರ್ಕು ಎಫರ್ಟ್ ಆಗಿದ್ರೆ, ಸೊ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಆಗಿರೋ ವಿಶ್ಶು ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದು ಬರೀ ಒಂದು ಕನಸು ನನಸಾಗೋದಲ್ಲ, ಒಂದಕ್ಕಿಂತ ಹೆಚ್ಚಿನ ಕನಸುಗಳು ನಿಮಗೇನಿದೆ ಅದು ಫುಲ್ಫಿಲ್ ಆಗ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಅದನ್ನು ನೀವು ಸೆಲೆಬ್ರೇಟ್ ಕೂಡ ಮಾಡ್ತೀರಾ ಅಂತ ಹೇಳ್ತೀನಿ. ಸೊ ಕೆಲವೊಬ್ಬರಿಗೆ ಫೈನಾನ್ಸಸ್ ರಿಲೇಟೆಡ್ ಆಗಿ ಏನಾದರೂ ವಿಶ್ನ ಮ್ಯಾನಿಫೆಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತೀರಾ ಅಂತ ಹೇಳ್ತೀನಿ. ಮತ್ತು ಒಂದಕ್ಕಿಂತ ಹೆಚ್ಚಿನ ನಿಮ್ಮ ಕನಸು ನನಸಾಗ್ಬೋದು. ಇದು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಕಾಂಪ್ರಮೈಸಸ್ ಅಂತ ಇದೆ. ಮೇ ಬಿ ನಿಮ್ಮ ಲೈಫಲ್ಲಿ ನೀವು ಫೈನಾನ್ಸಸ್ ರಿಲೇಟೆಡು ನಿಮ್ಮ ಲೈಫಲ್ಲಿ ತುಂಬಾ ಕಾಂಪ್ರಮೈಸ್ ಮಾಡ್ಕೊಂಡಿರ್ಬೋದು. ಕೆಲವೊಂದು ಸರಿ ನೀವು ನಿಮಗೆ ಇಷ್ಟ ಇಲ್ದಿರ ಬೇರೆಯವ್ರ ಹತ್ರ ಫೈನಾನ್ಷಿಯಲಿ ಹೆಲ್ಪ್ ತೊಗೊಂಡಿರ್ಬೋದು ಅಂತಲೂ ಹೇಳ್ತೀನಿ. ಸೊ ನೋಡಿ, ಕ್ವೀನ್ ಆಫ್ ಪೆಂಟಕಲ್ಸ್ ಬಂದಿದೆ. ಸೊ ಈಗ ನೀವು ಪ್ರೆಸೆಂಟ್ಲಿ ನಿಮ್ಮ ಫೈನಾನ್ಸಸ್ ಬಗ್ಗೆ ಏನು ವರ್ಕ್ ಮಾಡ್ತಿದ್ದೀರಾ ಅದು ಸರಿಯಾದ ರೀತಿಯಲ್ಲೇ ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳ್ತೀನಿ. ಸೊ ನಿಮ್ಮ ಕೆಲಸನ ಕಂಟಿನ್ಯೂ ಮಾಡಿ, ಡೆಫಿನೆಟ್ಲಿ ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತೀರಾ ಅಂತ ಹೇಳ್ತೀನಿ. ಕೆಲವೊಬ್ಬರು ಇನ್ನೂ ಏನೂ ಸ್ಟಾರ್ಟ್ ಮಾಡಿಲ್ದಿರೇ ಇರ್ಬೋದು, ಬರೀ ಥಾಟ್ ಇರ್ಬೋದು ಏನಾದರೂ ಮಾಡಬೇಕು ಲೈಫಲ್ಲಿ ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕಂತ. ಈಗ ನಿಮಗೆ ಒಳ್ಳೆ ಟೈಮ್ ಇದೆ, ಹಾಗಾಗಿ ಸ್ಟಾರ್ಟ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರೋರು ವಿರ್ಗೋ ಸೈನ್ ಆಗಿರ್ಬೋದು, ಸ್ಟ್ರಾಂಗ್ ಆಗಿ ಮಕರ ರಾಶಿ ಇದೆ ಇದರಲ್ಲಿ, ಮತ್ತು ಮೀನ ರಾಶಿಯವರು ಇರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಸ್ಟ್ರಾಂಗ್ ಮೆಸೇಜ್ ಇದೆ ಈ ರಾಶಿಯವರಿಗೆ. ಸೊ ಈಗ ಯೂನಿವರ್ಸ್ ಮೆಸೇಜ್ ಏನಿದೆ ಅಂತ ನೋಡ್ತೀನಿ. ಸೊ ಡಿವೈನ್ ಟೈಮಿಂಗ್ ಈಸ್ ಅಟ್ ಪ್ಲೇ. ನೋಡಿ, ಡಿವೈನ್ ಟೈಮಿಂಗ್ ಈಸ್ ಅಟ್ ಪ್ಲೇ. ಹ್ಯಾವ್ ಪೇಷನ್ಸ್, ಟ್ರಸ್ಟ್ ದ ಪ್ರಾಸೆಸ್. ಸೊ ಫ್ರೆಂಡ್ಸ್, ನೀವು ಏನು ಅಂದ್ಕೊಂಡಿದ್ದೀರ ನಿಮ್ಮ ಕನಸು ಅದು ನನಸಾಗೋ ಟೈಮ್ ಬಂದಿದೆ. ಬಟ್